ಸರ್, ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಹೇಳಿಕೆ ನೋಡಿ ಒಂದು ಕೆಲಸ ಮಾಡಿ, ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಇದು ಕೊಡಲಿ, ಅದನ್ನು ನಾವು ತನಿಖೆ ಮಾಡ್ತೀವಿ. ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ, ಇಂಥ ಇದರಲ್ಲಿ ತುಂಬ ಸಹ ಅವ್ಯವಹಾರ ಆಗಿದೆ, ಆ ಸಂಬಂಧಿಸಿದ ಕೊಡಿ. ಸುಮ್ಮನೆ ಯಾರೋ ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದು ಪಾತ್ರ ಏನಾಗಿತ್ತು, ಕೆಂಪಣ್ಣವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು ಅವ್ನ ಕಾಂಟ್ರಾಕ್ಟರ್ ಹೌದು ಅಲ್ಲ ಅಂತ ನಾವು ಜಿಜ್ಞಾಸೆ ಇದೆ. ನಮಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೆಲ್ಲ ಟೈಮ್, ನಾನು ಅದೆಲ್ಲ ಹುಡುಕಾಡಕ್ಕೆ ನನಗಷ್ಟು ಸಮಯ ಇಲ್ಲ. ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಅದು ಯಾವುದೇ ರೀತಿ ಈ ರೀತಿ ಕೆಲಸಗಳಾಗೋದಿಲ್ಲ. ನಿರ್ದಿಷ್ಟವಾಗಿ ಕೊಟ್ಟರೆ ಕ್ರಮ ಕೈಗೊಳ್ತೀವಿ. ಕೊಡಲಿ ನಿರ್ದಿಷ್ಟವಾಗಿ. ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡ್ರಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿ ಕೆಲಸ ಆಗಬಾರ್ದು. ಯಾರು ಹೇಳಿದ್ರಲ್ಲ, ಯಾಕೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಅವ್ರ ಬಗ್ಗೆ ನನ್ನ ಸಹಾನುಭೂತಿ ಇದೆ. ಆದ್ರೆ ಇಷ್ಟೇ, ಇವರೀಗ ಹತಾಶರಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ಶಾಸಕರು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ನೋಡಿ, ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಪ್ರತಿಯೊಬ್ಬರಿಗೂ ಕೂಡ PWD ಇದರಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗ ಎಲ್ಲರಿಗೂ ಕೂಡ 25-50 ಕೋಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ. ಗ್ಯಾರಂಟಿನೂ ನಾವು ಅನುಷ್ಠಾನ ಮಾಡಿದ್ದೀವಿ, ಅಭಿವೃದ್ಧಿನೂ ನಾವು ಮಾಡ್ತೀವಿ. ಅದಕ್ಕೆ ಯಾರು ಗಾಬರಿ ಪಡಬೇಕಾಗಿದೆ ಅಂತಲ್ಲ. ಸ್ವಾಭಾವಿಕ ಇರ್ತದೆ. ಹೊಸದಾಗಿ ಬಂದ ಶಾಸಕರಿಗೆ ಬಹಳಷ್ಟು ಒತ್ತಡ ಇರ್ತದೆ, ನಮಗೆ ಅಷ್ಟು ಕಡಿಮೆ ಇರ್ತದೆ. ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ. ಅಲ್ಲಿ ಹೊಸದಾಗಿ ಬಂದ ಶಾಸಕರು ಭಾಳ ರಸ್ತೆ ಕೇಳ್ತಿರ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ, ನೀರಾವರಿ ಯೋಜನೆ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ. ನೀರಾವರಿ ಯೋಜನೆ ಅವ್ರು ಇದಕ್ಕೆಲ್ಲ ಕಾರಣ ಯಾರು? ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ, ಬಜೆಟ್ಗಿಂತ ಫಿಸ್ಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ಲಿಟ್ಟು ಹೋಗ್ಬಿಟ್ಟಿದಾರ. ಯಾರು ಕಾರಣಪ್ಪ ಇದಕ್ಕೆ? 70,000 ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದಾವೆ, ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ದಾರೆ. PWDಯಲ್ಲಿ, ಇರಿಗೇಷನ್ನಲ್ಲಿ, ಮೆಡಿಕಲ್ ಎಜುಕೇಷನ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, BDಯಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ದು ಅಂತ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದ್ದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತೀರಾ? ಅಲ್ಲ ಸರ್, ಈಗ PWDಯಲ್ಲಿ ಹಣ ಬಿಡುಗಡೆ ಮಾಡಿದ್ರೆ ಕೆಲವರು ನೀರಾವರಿ ಯೋಜನೆಗಳಿಗೆ ಹಣ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲನೂ ಕೂಡ ಒಮ್ಮೆ ಆಗಲ್ಲ. ನಾನು ನೀರಾವರಿ ಮಂತ್ರಿ ಆಗಿದ್ದಂಥವನು, ಅಂಥವು ಎಲ್ಲರಿಗೂ ಕೊಟ್ಟಿದ್ದೀವಿ. ಈಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ, 16-17 ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. ಅವರು ಅದರಲ್ಲಿ ಪರಿಣಿತರು, ಮೇಧಾವಿಗಳು. ಅವರಿಗೆ ಯಾವ ರೀತಿ ಹಣ ಹೊಂದಿಸಬೇಕು ಅನ್ನೋದು ಗೊತ್ತಿದೆ. ಅವ್ರು ಹೇಳಿದ್ರು, ಬಿಕಾಸ್ ಆಫ್ ಅ ಪೆಂಡೆನ್ಸಿ ಆಫ್ ಬಿಲ್ಸು ಈ ಗ್ಯಾರಂಟಿಯಿಂದ ಸ್ವಲ್ಪ 1 ವರ್ಷ ತೊಂದರೆ ಆಗ್ತದೆ, 1.5 ವರ್ಷ. ಅಷ್ಟರಲ್ಲಿ ಎಲ್ಲ ಸರಿದೂಗಿಸ್ಕೊಂಡು ನಾವು ಮುಂದೆ ಎಲ್ಲ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಮುಂದಿನ ಈಗ ಕ್ಯಾಬಿನೆಟ್ ಅಲ್ಲಿ ಜಾತಿ ಗಣತಿ ವರದಿ ವಿಚಾರ ಅಂತ ಬರ್ತೀವಿ ಅಂತ ಪ್ರಸ್ತಾಪ ಆಗ್ತಾ ಇದೆ. ನೋಡೋಣ, ಬಂದಾಗ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದ್ರ ಪೂರಕವಾಗಿ ನೋಡಿ, ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲಾರ್ದೆ ಮಾತಾಡಿದ್ರೆ ಮೂರ್ಖಂತಾರೆ. ಅದ್ರ ಒಳಗಡೆ ಏನಿದೆ ಅದನ್ನೆಲ್ಲ ಅಲ್ಲಿ ಹೇಳ್ತೀವಿ ನಾವು. ಇಲ್ಲಿ ಹೇಳ್ಬೇಕಾ? ಕ್ಯಾಬಿನೆಟ್ನಾಗ ಏನು ಮಾತಾಡಬೇಕಾಗಿದ್ದು, ಅದ್ರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿಲ್ಲಾರ್ದೆ ನಾನು ಹೇಳಿದ್ರೆ ತಪ್ಪಾಗಲ್ಲ. ಬಂದಾಗ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು, ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ. ಈಗ ಕ್ಯಾಬಿನೆಟ್ ನಾನು ವರದಿ ನೋಡ್ತೀನಿ. ವರದಿ ನೋಡ್ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ. ವರದಿ ನೋಡ್ಲಾರ್ದೆ ನಾನು ಕಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಸರ್, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ 5,000 ಕೋಟಿ ಸಾಲ ತನಕ KIDBಗೆ ಹೌದು, ನಮ್ದೇನಾಗಿದೆ, ನಮಗೆ KIDBಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಾವು KIDB ಲೇಔಟ್ ಡೆವಲಪ್ ಮಾಡಬೇಕು, ಮತ್ತೆ ಬೇರೆಯವ್ರು ಕೊಡಬೇಕು. ನಮಗೆ ಬಜೆಟ್ರಿ ಡಿಪಾರ್ಟ್ಮೆಂಟ್ಗೆ, KIDBಗೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು 80-85 ಸಾವಿರ ಎಕರೆ ಇವತ್ತು ದಿವಸ ಥ್ರೂಔಟ್ ನಮ್ಮಲ್ಲ, ಹಿಂದಿನ ಸರ್ಕಾರದಾಗ ಕೂಡ 75,000 ಇತ್ತು. ಈಗ ನಾವೊಂದು 15,000 ಎಕರೆ ಇದೆ. ನಮ್ಮ ಸುಮಾರು 85-90 ಸಾವಿರ ಎಕರೆ ಆಗ್ತದೆ. ಅವಕ್ಕೆಲ್ಲವೂ ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿರ್ತದೆ. ಅದಕ್ಕೆ ಇದನ್ನು ತೊಗೊಂಡ್ರೆ ಪ್ರಯಾರಿಟಿ ಮೇಲೆ ನಾವು ಹಣ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸಾಲ ಆದರೆ ನಾವು ಪ್ರತಿ ವರ್ಷ 1,000 ಕೋಟಿ, 500 ಕೋಟಿ, 1,000 ಕೋಟಿ ಪ್ರತಿ ವರ್ಷ ನಾವು ಕಟ್ತೀವಿ. ಅದನ್ನು ನಮ್ಮದು ಇದು ರಿವಾಲ್ವಿಂಗ್ ಇದು ಆಗಲಿಕ್ಕೆ ನಾವು ಅದನ್ನು ತೆಗೆದುಕೊತಾ ಇದ್ದೀವಿ. ಮತ್ತು 3,500 ಕೋಟಿ ರೂಪಾಯಿ ಅಷ್ಟು
ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ಗೆ ಕಾವೇರಿಯಿಂದ ಸಪ್ರೇಟ್ ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ ತರ್ತಾ ಇದ್ದೀನಿ. ಕಾವೇರಿಯಿಂದ ಸಪ್ರೇಟಾಗಿ. ಯಾಕಂದ್ರೆ ಏನಾಗಿದೆ, ಭಾಳಷ್ಟು ಸಲ ನಾವು ಇಂಡಸ್ಟ್ರೀಸ್ಗೆ ಭೂಮಿ ಕೊಡ್ತೀವಿ, ನೀರು ಕೊಡಲಿಕ್ಕೆ BWCC ಭಾಳ ಕಷ್ಟಪಡ್ತಾರೆ ಅವರು ಪಾಪ. ಯಾಕಂದರೆ ಕುಡಿಯೋಕೆ ನೀರಿನ ಪ್ರಯಾರಿಟಿ ಇದೆ. ಹೀಗಾಗಿ ನದಿ ಮೂಲದ ನೀರು ಕಾವೇರಿಯಿಂದ ಸಪ್ರೇಟಾಗಿ ಡೆಡಿಕೇಟೆಡ್ ಆಗಿ ಆಲ್ ಇಂಡಸ್ಟ್ರಿ ಅಪ್ ಟು ಕೋಲಾರವರೆಗೆ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಏನಿದಾವಲ್ಲ ಅದೆಲ್ಲರಿಗೂ ನೀರು ಕೊಡುವಂಥ ಇದನ್ನು ಮಾಡಿದ್ದೀನಿ. ಹೀಗಾಗಿ ಒಂದು 5,000 ಕೋಟಿ ರೂಪಾಯಿ ನಾವು ಲೋನ್ ತಗೋತಾ ಇದ್ದೀವಿ. ನೀರಿನ ಲಭ್ಯತೆ ಇದೆ ಸರ್ ಅಷ್ಟು. ಬೇರೆ ರಾಜ್ಯಗಳವರೆಲ್ಲ ಉಕ್ಕು ಕಾರ್ಖಾನೆಗೆ ಎಲ್ಲಾನು ಪ್ರಸ್ತಾವನೆ ಕೊಡ್ತಾರೆ, ನಮ್ಮ ರಾಜ್ಯದಿಂದ ಏನು ಕೊಡಲ್ಲ ಅನ್ನೋ ನೋಡಿ ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಈಗ ಜಿಂದಾಲ್ ಇದ್ದಾರೆ, ಭಾಳಷ್ಟು ಉಕ್ಕು ಕಾರ್ಖಾನೆಗಳು ನಮ್ಮಲ್ಲಿ ಇದ್ದಾವೆ. ಕುಮಾರಸ್ವಾಮಿ ಅವರು ಸ್ಟೀಲ್ ಮಿನಿಸ್ಟರ್ ಇದ್ದಾರೆ, ನಾನು ಅವ್ರನ್ನ ಹೋಗಿ ಭೇಟಿನೂ ಆಗಿದ್ದೀನಿ. ಕುಮಾರಸ್ವಾಮಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನಿಮ್ಮ ಅವಧಿಯಲ್ಲಿ ಇವತ್ತಿನ ದಿವಸ ಅನೇಕರು, ಈಗ ಮುಖ್ಯವಾಗಿರೋದು ಸೆಮಿಕಂಡಕ್ಟರ್ ಎಲ್ಲನೂ ಕೂಡ ಕೇಂದ್ರ ಸರ್ಕಾರ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ 50%, ರಾಜ್ಯ ಸರ್ಕಾರ 20-30% ನಾವು ಕೊಡ್ತೀವಿ. ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಹೇಳೋದು, ನೀವು ಅದನ್ನು ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು ತೊಗೊಂಬನ್ನಿ. ಎಲ್ಲವೂ ಗುಜರಾತ್ಗೆ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಬಂದವರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಡೆಲ್ಲಿಗೆ ಹೋದವರು ವಾಪಸ್ ಬರೋದಲ್ಲ. ಯಾಕೆ ಸರ್ ಹಾಗೆ ಹೇಳ್ತಾ ಇರೋದು? ಅವ್ರು ಇನ್ಸೆಂಟಿವ್ ಅವ್ರು ಕೊಡ್ತಾರಲ್ಲ 50%, ಅವರೆಲ್ಲಿ ಹೇಳಿದಲ್ಲಿ ಹೋಗ್ತಾರೆ ಅಷ್ಟೇ. ಇದರಾಗೇನಿದೆ, ರವಿ ಅವರು ಪತ್ರ ಬರೆದಿದ್ದಾರೆ ಸರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ. ಎಲ್ಲ ಸಚಿವರ ಮೇಲೆ, CM ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ ಎಲ್ಲರ ಮೇಲೂ ಬರೆದಿದ್ದಾರೆ. ಅಲ್ಲಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನನ್ನನ್ನು. ಅದು ಮ್ಯಾಟರ್ ಇಸ್ ಸೀಟ್ ಬಿಫೋರ್ ದ ಕೋರ್ಟ್. ಈಗೆಲ್ಲ ತನಿಖೆ ಆಗ್ತಾ ಇದೆ, ನೋಡೋಣಂತೆ. ಆದ್ರೆ CT ಅವರು ರವಿ ಅವ್ರು ಮಾತಾಡಿದ ಸರಿನಾ, ಆ ಶಬ್ದ ಪ್ರಯೋಗ ಮಾಡಿ ಸರಿನಾ? ಸರ್ಕಾರ ನಡೆಸ್ಕೊಂಡಿದ್ದ ರೀತಿಯಿಂದ ಸರಿನಾ ಅಂತ ಪ್ರಶ್ನೆ. ಅದಕ್ಕೆ ಇದು ಒಂದು ಹೇಳ್ತೀನಿ ಕೇಳಿ, ಸರ್ಕಾರ ಏನು ನಡೆದ ಅದೆಲ್ಲ ತನಿಖೆ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ತನಿಖೆ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಮುಂದೆನೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.